ಮತ್ತೊಮ್ಮೆ ಗೃಹಲಕ್ಷ್ಮಿಯರಿಗೆ 4,000 ಪ್ಲಸ್ 2,000 ರೂಪಾಯಿ ಒಟ್ಟು 6,000 ರೂಪಾಯಿ ಹಣ ಜಮೆ ಬಗ್ಗೆ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂದಿದೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನೀವು ಕೂಡ ಪ್ರತಿ ತಿಂಗಳು ಹಣ ಪಡೆದುಕೊಳ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ಎರಡು ದೊಡ್ಡ ಸಿಹಿ ಸುದ್ದಿ. BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಎಲ್ಲರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಸೂಪರ್ ಸಿಹಿ ಸುದ್ದಿ ಬಂದಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ 10 ರೂಪಾಯಿ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಲಾಗಿದೆ. ವೀಕ್ಷಕರೇ, ಒಂದು ಕಡೆಗೆ ಬೆಲೆ ಏರಿಕೆ ಮಾಡ್ತೀವಿ ಅಂತ ನೈರಾ ಕಂಪನಿಯವರು ಘೋಷಣೆ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಿದೆ. ಹಾಗಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಆಗುತ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಈ ವಿಡಿಯೋದಲ್ಲಿ ಸಿಗಲಿದೆ ವೀಕ್ಷಕರೇ. ಮತ್ತೆ ನರೇಂದ್ರ ಮೋದಿಜಿ ಅವರು ಕೂಡ ನಾವು ಕೊರೋನಾ ಕಾಲದಂತೆ ಮತ್ತೊಮ್ಮೆ ಹೋರಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ 2ನೇ ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ವಿಡಿಯೋ ಕಾಲ್ ಅಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರು. ಕೊರೋನಾ ಕಾಲದಲ್ಲಿ ಕೊನೆಯದಾಗಿ ಮಾಡಿದ್ರು. ನಂತರ ಈ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೀಟಿಂಗ್ ಜಾಗತಿಕ ಯುದ್ಧ, ಅಮೆರಿಕ, ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ಈಗ ದಾಳಿ ಮಾಡ್ತಾ ಇದ್ದಾರೆ. ದಾಳಿಯಿಂದಾಗಿ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆ ಮತ್ತೆ ಅನಿಲ ಸಮಸ್ಯೆ ಆಗಬಾರದು ಅಂತ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ ಅಂತೆ. ಇನ್ನು ವೀಕ್ಷಕರೇ, SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಒಂದು ಪರೀಕ್ಷೆಯಿಂದ SSLC ವಿದ್ಯಾರ್ಥಿಗಳಿಗೆ ದೊಡ್ಡ ಒಂದು ರಿಲೀಫ್ ಅಂತ ಹೇಳ್ಬೋದು. ಹಿಂದಿ ಪರೀಕ್ಷೆ ಈಗ ಲೆಕ್ಕಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. 625 ಅಂಕ ಬದಲಾಗಿ 525 ಅಂಕಕ್ಕೆ ಮಾತ್ರ. ಇನ್ನು ಫಲಿತಾಂಶ ಕೂಡ ಯಾವಾಗ ಬರುತ್ತೆ ಎಂಬುದಕ್ಕೆ ಅಧಿಕೃತವಾಗಿ ಮಾಹಿತಿ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಹಾಗಾದ್ರೆ SSLC ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ನಿಮಗೆ 27ನೇ ಕಂತು ಹಣ ಬಂದಿದೆಯಾ, ಬಂದಿಲ್ವಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಮೆಂಟ್ಗೋಸ್ಕರ ನಾವು ತುಂಬಾ ಧನ್ಯವಾದಗಳು ಅಂತ ಹೇಳ್ತೇವೆ. ಹಾಗೆ ಲೈಕ್ ಮಾಡೋರಿಗೂ ಕೂಡ ತುಂಬಾ ಧನ್ಯವಾದಗಳು. ಈಗ ಬನ್ನಿ ವೀಕ್ಷಕರೇ, ಮೊದಲಿಗೆ ವಿಡಿಯೋನ ಶುರು ಮಾಡೋಣ. ರಾಜ್ಯ ಸರ್ಕಾರದಿಂದ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಹೌದು ವೀಕ್ಷಕರೇ, ಜನವರಿ ತಿಂಗಳಲ್ಲಿ 25 ಹಾಗೂ 26ನೇ ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂತಾನೂ ಕೂಡ ಹೇಳಿಕೆ ಕೊಡಲಾಗಿತ್ತು ವೀಕ್ಷಕರೇ. ಅಂದ್ರೆ ಒಟ್ಟು 4,000 ರೂಪಾಯಿ ಜಮಾ ಹಣ ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಆಗಿದೆ. ಅಂದ್ರೆ ಈಗಾಗಲೇ ಸದನದಲ್ಲೂ ಕೂಡ ಮತ್ತೆ ಬಾಕಿ ಕಂತು ಹಣ ಬಿಡುಗಡೆ ಮಾಡಬೇಕು ಅಂತ BY ವಿಜೇಂದ್ರ ಅವರಾಗಿರ್ಬೋದು, ವಿರೋಧ ಪಕ್ಷದವರು, BJP ಅವರು ಮತ್ತೆ R ಅಶೋಕ್ ಕುಮಾರ್ ಅವರು ಮತ್ತೊಮ್ಮೆ ಸರ್ಕಾರಕ್ಕೆ ಆಗ್ರಹ ಮಾಡಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಪ್ರಶ್ನೆ ಮಾಡಲು ಮುಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಅಧಿಕೃತ ಅಪ್ಡೇಟ್ ಏನ್ ಬರುತ್ತೆ ಅಂತ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಸದ್ಯಕ್ಕೆ ಇಲ್ಲಿ 27ನೇ ಕಂತು ಹಣ ಈಗಾಗಲೇ ಜಮೆ ಆಗಿದೆ ಅಂತಾನೂ ಕೂಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಹೌದು, ಪ್ರತಿಯೊಂದು ಜಿಲ್ಲೆಗೂ ಕೂಡ 27ನೇ ಕಂತು ಹಣ ಈಗ ಜಮೆ ಆಗ್ತಾ ಇದೆ. ಇನ್ನು ಕೆಲವೊಂದು ಮಹಿಳೆಯರಿಗೆ ಜಮೆ ಆಗಿರ್ಲಿಕ್ಕಿಲ್ಲ. ಎದಕ್ಕಂದ್ರೆ ತುಂಬಾ 1,24,00,000 ಗೃಹಲಕ್ಷ್ಮಿ ಇರೋದ್ರಿಂದ ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಬರಬೇಕಂದ್ರೆ ಕೆಲವು ಸಮಯ ಬೇಕಾಗುತ್ತೆ. ಆದ್ರೂ ಕೂಡ ಈಗ 28ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತವರು ಕೆ ರಾಜು ಅವರು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತು 2 ದಿನದಲ್ಲಿ ಬಾಕಿ ಪಾವತಿ ಮಾಡಲಿದ್ದೇವೆ ಅಂತಾನೂ ಕೂಡ ಒಂದು ಭರವಸೆ ಮತ್ತು ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಈಗ ಜನವರಿ ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಗೃಹಲಕ್ಷ್ಮಿಯರಿಗೆ ಹಣ ಯಾವಾಗ ಬರುತ್ತೆ? ಒಂದು ವೇಳೆ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ? ಮೊದಲಿಗೆ ನಿಮಗೆ ಹಣ ಯಾವಾಗ ಬರುತ್ತೆ ಅಂದ್ರೆ ಇದೇ ಒಂದು ಏಪ್ರಿಲ್ ಮೊದಲ ವಾರದಲ್ಲಿ ಅಥವಾ 10ನೇ ತಾರೀಕಿನ ಒಳಗೆ ಮತ್ತೆ ನಿಮಗೆ 2,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗಲಿದೆ ವೀಕ್ಷಕರೇ. ಎದಕ್ಕಂದ್ರೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ ಇಲ್ಲಿ 14 ದಿನ ಸಮಯ ಬೇಕಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ? ನಿಮ್ಮ ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನು 2ನೇದಾಗಿ ಈ KYC ನಿಮ್ಮ ರೇಷನ್ ಕಾರ್ಡ್ಗೆ ಆಗಿದೆಯಲ್ಲೋ ಅಂತ ಚೆಕ್ ಮಾಡಿಕೊಳ್ಳಿ. ಯಾಕಂದ್ರೆ ರೇಷನ್ ಕಾರ್ಡ್ಗೆ ಈ KYC ಆಗಿಲ್ಲ ಅಂದ್ರೆ ರೇಷನ್ ಕಾರ್ಡು ರದ್ದಾಗುತ್ತೆ ವೀಕ್ಷಕರೇ. ಒಂದು ವೇಳೆ ರೇಷನ್ ಕಾರ್ಡ್ಗೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ರೇಷನ್ ಕಾರ್ಡ್ಗೆ ಗೃಹಲಕ್ಷ್ಮಿಗೆ ಇಂಟರ್ ಲಿಂಕ್ ಇದೆ. ರೇಷನ್ ಕಾರ್ಡ್ ಮೇಲೆ ಯಾರೆಲ್ಲ ಗೃಹಲಕ್ಷ್ಮಿಯವರು ಯಜಮಾನಿ ಸ್ಥಾನದಲ್ಲಿ ಇರ್ತಾರೆ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬರ್ತಾ ಇದೆ. ಯಜಮಾನಿ ಸ್ಥಾನದಿಂದ ಕೆಳಗಿಳಿದ್ರೆ ಅವರಿಗೆ 2,000 ರೂಪಾಯಿ ಹಣ ಬರಲ್ಲ. ಇದೆರಡು ಕೂಡ ಇಂಟರ್ ಲಿಂಕ್ ಇರುವಂತದ್ದು. ಇನ್ನು
ಜೀವಿತ ಪ್ರಮಾಣ ಪತ್ರ ಕೊಡೋದು ಸದ್ಯಕ್ಕೆ ಕಡ್ಡಾಯ ಮಾಡಿಲ್ಲ ಸರ್ಕಾರ. ಆದ್ರೂ ಕೂಡ ಕೆಲವು ಸೈಬರ್ ಸೆಂಟರ್ಗಳಲ್ಲಿ 200 ರೂಪಾಯಿ ಹಣ ಪಡೆದುಕೊಂಡು ಲೈಫ್ ಸರ್ಟಿಫಿಕೇಟ್ ಅನ್ನ ವಿತರಣೆ ಕೊಡ್ತಾ ಇದ್ದಾರಂತೆ. ಹೀಗಾಗಿ ವೀಕ್ಷಕರೇ, ಯಾರು ಕೂಡ ಸದ್ಯಕ್ಕೆ ಜೀವಿತ ಪ್ರಮಾಣ ಪತ್ರ, ಜೀವಂತ ಪ್ರಮಾಣ ಪತ್ರ ತಗೊಳ್ಳೋದು ಸದ್ಯಕ್ಕೆ ಬೇಡ. ಯಾಕಂದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಏನು ಕೂಡ ನೋಟಿಫಿಕೇಶನ್ ಸರ್ಕಾರದಿಂದ ಬಂದಿಲ್ಲ. ಮರಣಪಟ್ಟವರ ಒಂದು ಹೆಸರನ್ನ ತೆಗೆದು ಹಾಕಬೇಕು ಸ್ವಯಂ ಪ್ರೇರಿತವಾಗಿ ಅಂತ ಹೇಳಲಾಗಿದೆ. ಮೃತರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಹೀಗಾಗಿ ಸರ್ಕಾರ ಯಾರು ಗೃಹಲಕ್ಷ್ಮಿಯವರು ಮೃತಪಡ್ತಾರೆ ಅವರ ಅಕೌಂಟ್ ಇಂದ ಹಣ ಈಗ ವಾಪಸ್ಸನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಒಂದು ವೇಳೆ ಯಾರಾದ್ರೂ ಕುಟುಂಬದಲ್ಲಿ ಗೃಹಲಕ್ಷ್ಮಿಯವರು ಮೃತಪಟ್ಟಿದ್ರೆ ಅವರ ಹೆಸರನ್ನ ಸ್ವಯಂ ಪ್ರೇರಿತವಾಗಿ ಕುಟುಂಬದವರು ತೆಗೆಸಬೇಕು ಅಂತಾನು ಕೂಡ ಹೇಳಲಾಗಿದೆ. ವೀಕ್ಷಕರೇ, ತುಂಬಾ ಜನ ಏನ್ ಮಾಡಿದ್ದಾರೆ, ಮೃತಪಟ್ಟಿದ್ರು ಕೂಡ ಹಣ ಬರ್ತಾನೆ ಇದೆ, ATM ಕಾರ್ಡ್ ಮೂಲಕ ಹಣವನ್ನು ವಿಡ್ರಾಲ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಕೂಡ ಸರ್ಕಾರದ ಗಮನಕ್ಕೆ ಈಗ ಬಂದಿರುವಂತದ್ದು. ವೀಕ್ಷಕರೇ, ಈಗ ಬನ್ನಿ ಮತ್ತೊಂದು ದೊಡ್ಡ ಅಪ್ಡೇಟ್ ಏನಪ್ಪಾ ಅಂದ್ರೆ, ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಅನ್ನಭಾಗ್ಯ ಯೋಜನೆ ಮತ್ತು 3 ತಿಂಗಳ ಕಿಟ್ ಅನ್ನ ವಿತರಣೆ ಮಾಡಬಹುದಾ? ಅಂದ್ರೆ ಇಲ್ಲಿ ಮೊದಲಿಗೆ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಬೇರೆ, ಕೇಂದ್ರ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಬೇರೆ. ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಯೋಜನೆ ಹೆಸರು PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ. ಇದು BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಕೊಡಲಾಗುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಇಂದಿರಾ ಕಿಟ್ ವಿತರಣೆ ಇನ್ನು ಮುಂದೆ ಶುರುವಾಗುತ್ತೆ. ಮೊದಲಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಹೇಳೋದಾದ್ರೆ, ಕೇಂದ್ರ ಸರ್ಕಾರ 3 ತಿಂಗಳ ಪಡಿತರವನ್ನ ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಮಾಡಬೇಕು ಅಂತ ಹೇಳಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸಾಲು ಸಾಲು ಹಬ್ಬಗಳು ಬರುತ್ತೆ, ಮತ್ತೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಜನರು ಹಗಲೆಲ್ಲ ಬರೋದು, ಕ್ಯೂ ನಿಲ್ಲೋದು ಬೇಡ ಅಂತ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. 3 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡಿಬಿಡಿ, ಅಂದ್ರೆ ಕೇಂದ್ರ ಸರ್ಕಾರದ ಪಾಲದ್ದು ವಿತರಣೆ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಮತ್ತೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಪಾಲದ್ದು ಏನಪ್ಪಾ ಅಂದ್ರೆ ಇಂದಿರಾ ಕಿಟ್, ಅದು ಏಪ್ರಿಲ್ ತಿಂಗಳಿಂದ ಶುರುವಾಗಲಿದೆ. ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿರೋ ಪ್ರಕಾರ ಮಾರ್ಚ್ ಕೊನೆ ವಾರದಿಂದ ಅಥವಾ ಏಪ್ರಿಲ್ ಮೊದಲ ವಾರದಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ. ಅಂದ್ರೆ ಅನ್ನಭಾಗ್ಯ ಅಕ್ಕಿ ಬದಲಾಗಿ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ, ಇದ್ರ ಬಗ್ಗೆ ಈಗಾಗಲೇ ಅಧಿಕೃತ ಘೋಷಣೆ ಆಗಿದೆ. ಬಜೆಟ್ ನಲ್ಲೂ ಕೂಡ 6200 ಕೋಟಿ ರೂಪಾಯಿ ಹಣವನ್ನು ಇಟ್ಟಿದ್ದಾರೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ವಸ್ತುಗಳು ಅಕ್ಕಿ ಬದಲಾಗಿ ವಿತರಣೆ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಮುಖ್ಯವಾಗಿ ಇನ್ನೊಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಅದೇನಪ್ಪಾ ಅಂದ್ರೆ, APL ಕಾರ್ಡ್ ಇದ್ರಿಗೂ ಕೂಡ BPL ಕಾರ್ಡ್ ಕೊಡೋ ಚಾನ್ಸ್ ಇದೆ. ಒಂದು ವೇಳೆ ನಿಮ್ದು ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿ ಒಳಗಿದ್ರೆ. ಹೌದು ವೀಕ್ಷಕರೇ, ಇದು ಒಂದು ಐತಿಹಾಸಿಕ ನಿರ್ಧಾರ ಕರ್ನಾಟಕ ಸರ್ಕಾರದಿಂದ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ತುಂಬಾ ಜನರ BPL ಕಾರ್ಡ್ APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ 1,20,000 ರೂಪಾಯಿ ಆದಾಯ ಲಿಮಿಟ್ ಇದೆ. ಅದರ ಮೇಲೆ ಆದಾಯ ಇದ್ರೆ ಅವರಿಗೆ BPL ಕಾರ್ಡ್ ಬದಲಾಗಿ APL ಕಾರ್ಡ್ ಕೊಡಬೇಕು ಅಂತ ಸರ್ಕಾರದ ನಿಯಮ ಇರೋದ್ರಿಂದ ಮೊನ್ನೆ 8 ಲಕ್ಷ ಕಾರ್ಡುಗಳು BPL ಇಂದ APL ಗೆ ವರ್ಗಾವಣೆ ಆಗಿದ್ವು. ತುಂಬಾ ಜನ ದುಡಿಯೋರು, 500-600 ರೂಪಾಯಿ ದುಡಿಯೋರ BPL ಕಾರ್ಡು ಕೂಡ ರದ್ದಾಗಿ ಹೋಗಿತ್ತು ವೀಕ್ಷಕರೇ. ಈಗ ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ಬಡವರ ವಾಪಸ್ BPL ಕಾರ್ಡ್ ಸಿಗುತ್ತೆ. APL ಕಾರ್ಡ್ ಇದ್ರು ಒಮ್ಮೆ ಅರ್ಜಿ ಹಾಕಿದ್ರೆ ಮತ್ತೆ ಅವರಿಗೆ BPL ಕಾರ್ಡ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈಗ ವೀಕ್ಷಕರೇ, ಬನ್ನಿ 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನರೇಂದ್ರ ಮೋದಿಜಿ ಅವರು ಈಗಾಗಲೇ ಎಲ್ಲಾ ಒಂದು CM ಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಹೌದು, ಪ್ರತಿಯೊಬ್ಬರು ಕೂಡ ಟೀಮ್ ಇಂಡಿಯಾ ತರ ಕೆಲಸ ಮಾಡೋಣ ಅಂತ ಮುಖ್ಯಮಂತ್ರಿಗಳಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್, ಈ 3 ದೇಶದಲ್ಲಿ ಯುದ್ಧ ನಡೀತಾ ಇದ್ರೆ ಭಾರತದಲ್ಲಿ ಅನಿಲ ಸಮಸ್ಯೆ ಆಗಬಾರ್ದು. ಅಂದ್ರೆ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಫರ್ಟಿಲೈಸರ್ಸ್ ಆಗಿರ್ಬೋದು, ಕಚ್ಚಾ ತೈಲ ಪೂರೈಕೆ ಏನು ಕೂಡ ಸಮಸ್ಯೆ ಬರಬಾರ್ದಲ್ಲ. ಸೊ ವೀಕ್ಷಕರ, ಮುಂಜಾಗೃತಾ ಕ್ರಮವಾಗಿ ಈ ಒಂದು ಪರಿಸ್ಥಿತಿ ಕೊರೋನಾ ಕಾಲಕ್ಕೆ ಮತ್ತೊಮ್ಮೆ ಹೋಲಿಸಿದ್ದಾರೆ. ಸೊ ಮತ್ತೆ ನಾವು ಕೊರೋನಾ ಕಾಲದಲ್ಲಿ ಯಾವ ತರ ಒಗ್ಗಟ್ಟಾಗಿದ್ವಿ ಎಲ್ಲಾ ಮುಖ್ಯಮಂತ್ರಿಗಳು, ಅದೇ ತರ ಈಗಲೂ ಕೂಡ ಒಗ್ಗಟ್ಟಾಗಿರ್ಬೇಕು ಅಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಇಸ್ರೇಲ್ ಸಮರ ಪರಿಸ್ಥಿತಿಯಿಂದಾಗಿ ಅನಿಲ ಹಾಗೂ ತೈಲ ಆಮದಿನ ಮೇಲೆ ಆಗುತ್ತಿರುವ ಪರಿಣಾಮ ಹಾಗೂ ಆಪತ್ಕಾಲದಲ್ಲಿನ ಸನ್ನದ್ಧತೆ ಕುರಿತು ಪ್ರಧಾನಿ ಮೋದಿ ಅವರು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳ ಜೊತೆಗೆ ವರ್ಚುವಲ್ ಅಂದ್ರೆ ವಿಡಿಯೋ ಕಾಲ್ ಮೂಲಕ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ವೇಳೆ ಸಲಹೆ ಸೂಚನೆಗಳನ್ನು ಆಲಿಸಿ ಬಳಿಕ ಬಿಕ್ಕಟ್ಟಿಗೆ ಹಲವು ಪರಿಹಾರಗಳನ್ನ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ. ಕೊರೋನಾ ಕಾಲದಂತೆ ಮತ್ತೆ ಸ್ಥಿತಿ ಎದುರಿಸೋಣ ಅಂತ ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೋವಿಡ್ ಕಾಲಕ್ಕೆ ಮತ್ತೊಮ್ಮೆ ಇದನ್ನ ಹೋಲಿಕೆ ಮಾಡಿದ್ದಾರೆ. ಈಗ 2-3ನೇ ಬಾರಿ ನರೇಂದ್ರ ಮೋದಿಜಿ ಅವರು ಮತ್ತೆ ಇದನ್ನ ಕೋವಿಡ್ ಕಾಲಕ್ಕೆ ಹೋಲಿಸ್ತಾ ಇದ್ದಾರೆ. ಒಂದು ಕಡೆಗೆ ಯುದ್ಧ ಕಡಿಮೆ ಆಗೋ ಪರಿಸ್ಥಿತಿ ಬರ್ತಾ ಇದೆ. ಹೌದು ವೀಕ್ಷಕರೇ, ಅಮೆರಿಕದವರು ಇರಾನ್ ದೇಶದ ಮೇಲೆ ಯುದ್ಧವನ್ನ, ಕದನ ವಿರಾಮ, 5 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಇರಾನ್ ದೇಶದವರು ಭಾರತಕ್ಕೆ ಹೋರ್ಮಜ್ ಜಲಸಂಧಿಯನ್ನ ಓಪನ್ ಇಡ್ತೀವಿ, ಅಂದ್ರೆ ಭಾರತ ಆಗಿರ್ಬೋದು, ರಷ್ಯಾ ಮತ್ತು ಚೀನಾ ಈ ದೇಶಗಳಿಗೆ ಹೋರ್ಮಜ್ ಜಲಸಂಧಿ ಓಪನ್ ಇರುತ್ತೆ ಅಂತಾನು ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಕಚ್ಚಾ ತೈಲ ಸಮಸ್ಯೆ ಬರೋದಿಲ್ಲ. ಇನ್ನು
ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ ಆದ್ರೂ ಕೂಡ 10 ರೂಪಾಯಿ ಇಳಿಕೆ ಆದ್ರೂ ಕೂಡ ಗ್ರಾಹಕರಿಗೆ ಇದು ಲಾಭ ಸಿಗೋದಿಲ್ಲ. ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿದ್ದಾರೆ ಹೊರತಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆಯನ್ನ ಮಾಡಿಲ್ಲ. ಅಂದ್ರೆ ಪೆಟ್ರೋಲ್ ಈಗ ಏನು 103 ರೂಪಾಯಿ ಇದೆ, ಅದೇ 103 ರೂಪಾಯಿ ನಾಳೆನೂ ಇರುತ್ತೆ, ನಾಡಿದ್ದೂ ಇರುತ್ತೆ. ಸರ್ಕಾರ 10 ರೂಪಾಯಿ ಕಮ್ಮಿ ಮಾಡಿದೆ ಅಂದ್ರೆ 93 ರೂಪಾಯಿ ಆಗಲ್ಲ. ವೀಕ್ಷಕರು, ಇಲ್ಲಿ ಏನಾಗಬೇಕಾಗಿತ್ತಂದ್ರೆ 113, 115 ರೂಪಾಯಿ ಆಗ್ತಾ ಇತ್ತು ಪೆಟ್ರೋಲ್ ಮತ್ತು ಡೀಸೆಲ್. ಅದನ್ನ ಕೇಂದ್ರ ಸರ್ಕಾರ ನಿಲ್ಲಿಸಿದೆ. ತನ್ನ ಸುಂಕವನ್ನ ಕಟ್ ಮಾಡೋದ್ರ ಮೂಲಕ ಆಯಿಲ್ ಕಂಪನಿಗಳಿಗೆ ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿದೆ. ಅಬಕಾರಿ ಸುಂಕ 10 ರೂಪಾಯಿ ಕಡಿಮೆ ಮಾಡಿದ್ರೆ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗುತ್ತೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಇನ್ಫ್ಲೇಷನ್ ಬರಬಾರ್ದು, ಹಣದುಬ್ಬರ ಬರಬಾರ್ದು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಿಗೆ ಆಗುತ್ತೆ, ತರಕಾರಿ ವಿತರಣೆ ಎಲ್ಲ ಬೆಲೆ ಏರಿಕೆ ಆಗುತ್ತೆ, ಪ್ರತಿಯೊಂದು ಬೆಲೆ ಕೂಡ ಏರಿಕೆ ಆಗುತ್ತೆ. ಸೊ ಈಗ ಇದನ್ನ ನಿಲ್ಲಿಸಬೇಕು ಅಂತ ಕೇಂದ್ರ ಸರ್ಕಾರ ತನ್ನ ಸುಂಕವನ್ನಲ್ಲಿ ಇಳಿಕೆ ಮಾಡಲು ನಿರ್ಧಾರ ಮಾಡಿದೆ. ಅಂದ್ರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಹೊರೆ ಏನಿದೆ ನೋಡಿ, ಅದು ಕೇಂದ್ರ ಸರ್ಕಾರ ತನ್ನ ಮೇಲೆ ತಗೊಂಡಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ಲಾಕ್ ಡೌನ್ ಮಾಡೋ ಪರಿಸ್ಥಿತಿ ಸದ್ಯಕ್ಕೆ ಭಾರತಕ್ಕೆ ಇಲ್ಲ ಅಂತ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಕೋವಿಡ್ ರೀತಿ ಲಾಕ್ ಡೌನ್ ಜಾರಿ ಇಲ್ವೇ ಇಲ್ಲ, ಯಾವುದೇ ಕಾರಣಕ್ಕೂ ಮಾಡೋದೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಂತದ್ದು ವೀಕ್ಷಕರೇ. ಇನ್ನು SSLC ವಿದ್ಯಾರ್ಥಿಗಳಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. SSLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆ ಇನ್ಮುಂದೆ ಲೆಕ್ಕಕ್ಕೆ ಇಡುವಂತೆ ಇಲ್ಲ. ಅಂದ್ರೆ ಇದು ಹೆಸರಿಗಷ್ಟೇ ಇರಲಿದೆ ಪರೀಕ್ಷೆ ಅಂತ ಕರ್ನಾಟಕ ಸರ್ಕಾರವೇ ಹೇಳಿದೆ. ತೃತೀಯ ಭಾಷೆಗೆ ಪಾಸ್ ಫೇಲ್ ಎಂಬುದೇ ಇರಲ್ಲ ಹಿಂದಿ ಭಾಷೆಗೆ. ಇದು ನೀವು 100 ಮಾರ್ಕ್ಸ್ ಆದ್ರೂ ತಗೊಳ್ಳಿ, ಎಷ್ಟೇ ಮಾರ್ಕ್ಸ್ ಆದ್ರೂ ತಗೊಳ್ಳಿ, ಅದಕ್ಕೆ ಲೆಕ್ಕಕ್ಕೆ ಹಿಡಿಯಲ್ಲ. ಇದಕ್ಕಂದ್ರೆ 625 ಅಂಕದ ಬದಲಾಗಿ ಈ ಬಾರಿ ಪರೀಕ್ಷೆ ಫಲಿತಾಂಶವನ್ನ 525 ಅಂಕದ ಮೇಲೆ ಆಧಾರಿತ ಇರುತ್ತೆ. ಹಿಂದಿ ಭಾಷೆನ ತೆಗೆದು ಹಾಕಲಾಗ್ತಾ ಇದೆ ಅಂತ ಕೂಡ ಇಲ್ಲಿ ಒಂಥರ ಹೇಳ್ಬಹುದು. SSLC 525 ಅಂಕ ಮಾತ್ರ ಪರಿಗಣನೆ ಮಾಡ್ತೀವಿ ಅಂತ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಶೀಘ್ರದಲ್ಲೇ ಆದೇಶವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಆಗ್ರಹಕ್ಕೆ ಮನ್ನಣೆ ಸಿಕ್ಕಿದೆ ಅಂತ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. SSLC ತೃತೀಯ ಭಾಷಾ ವಿಷಯಗಳಿಗೆ ಈ ಸಾಲಿನಿಂದಲೇ ಹೆಸರಿಗಷ್ಟೇ ಪರೀಕ್ಷೆ ಇರುತ್ತೆ. ಆದ್ರೆ ಪಾಸು ಫೇಲು ಎನ್ನುವ ಮಾನದಂಡವಾಗಲಿ ಅಂಕ ಆಧಾರಿತ ಫಲಿತಾಂಶವಾಗಿ ಇಲ್ಲ, ಬದಲಿಗೆ ಗ್ರೇಡಿಂಗ್ ವ್ಯವಸ್ಥೆ ಮಾತ್ರ ಜಾರಿ ಇರುತ್ತೆ. ಇನ್ನು ಮೇ ತಿಂಗಳಲ್ಲಿ ಪರೀಕ್ಷಾ ಫಲಿತಾಂಶ ಕೂಡ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.